ಹೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಹುಡುಗರು ಹೇಗೆ ಅಂದರೆ, ಹುಡುಗಿ ಅಂತ ಬಂದರೆ ಅವಳಿಗಾಗಿ ಏನು ಬೇಕಾದರೂ ಮಾಡ್ತಾರೆ. ಬಟ್ ರಿಯಾಲಿಟಿ ಅವಳಿಗೆ ಅವರು ಏನು ಮಾಡಿರ್ತಾರೆ ಆ ವಿಷಯ ಆ ಹುಡುಗಿಗೆ ಗೊತ್ತಾಗಲ್ಲ. ಇದೇ ಪ್ರತಿಯೊಬ್ಬ ಹುಡುಗರ ರಿಯಲ್ ಪ್ರಾಬ್ಲಮ್. ನಮ್ಮ ಹುಡುಗರು ಮಾಡೋ ಕಾಮನ್ ಆ್ಯಂಡ್ ಮೇನ್ ಮಿಸ್ಟೇಕ್, ಆ ಹುಡುಗಿಗೆ ಅವನು ಯಾರು ಅನ್ನೋದೇ ಗೊತ್ತಿರಲ್ಲ. ಇದಿಷ್ಟು ಹೇಳಿದ ಮೇಲೆ ನೀವು ಕೇಳೋ ಕ್ವಶನ್ ಏನಂದರೆ, ಬ್ರೋ ಹೇಗೆ ಅವಳಿಗೆ ಗೊತ್ತಾಗೋ ಹಾಗೆ ಮಾಡಲು ಸಾಧ್ಯನಾ ಅಂತ. ಖಂಡಿತ ಸಾಧ್ಯ. ಇದು ಸ್ವಲ್ಪ ಟ್ರಿಕ್ಕಿ ಆಗಿರ್ಬೋದು, ಆದರೆ ಈ ಟಿಪ್ಸ್ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಫ್ರೆಶ್ ವಿಡಿಯೋ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಲವ್ ಸೀಕ್ರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ SNG. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ. ಸೊ ನೀವು ಇಷ್ಟಪಡುತ್ತಿರುವ ಹುಡುಗಿಯನ್ನು ಇಂಪ್ರೆಸ್ ಮಾಡಲು ರೆಡಿ ಆಗಿದ್ದೀರಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಿಪ್ ನಂಬರ್ 1, ಮೇಕ್ ಪಾಸಿಟಿವ್ ಫಸ್ಟ್ ಇಂಪ್ರೆಷನ್. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಸೊ ಫಸ್ಟ್ ಇಂಪ್ರೆಷನಲ್ಲಿ ನೀವು ಕ್ಲೀನ್ ಆ್ಯಂಡ್ ನೀಟಾಗಿರಿ, ಗುಡ್ ಬಾಡಿ ಲ್ಯಾಂಗ್ವೇಜ್ನ ಮೇಂಟೈನ್ ಮಾಡಿ, ಸ್ಮೈಲ್ ಮಾಡಿ, ಅವಳ ಅಟೆನ್ಷನ್ ತೊಗೊಳೋಕ್ಕೆ ಟ್ರೈ ಮಾಡಿ, ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಿ, ಎಲ್ಲದಕ್ಕಿಂತ ಮುಖ್ಯ ಕಾನ್ಫಿಡೆಂಟ್ ಆಗಿರೋದು. ಇಷ್ಟು ಮಾಡಿದರೆ ಅವಳು ನಿಮ್ಮ ಕಡೆ ಒಲವನ್ನು ಖಂಡಿತ ತೋರಿಸ್ತಾಳೆ. ಟಿಪ್ ನಂಬರ್ 2, ಫೈಂಡ್ ಕಾಮನ್ ಗ್ರೌಂಡ್. ಅವಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಅವಳಿಗೆ ಇಷ್ಟ ಇರುವ ವಿಷಯಗಳನ್ನು ಏನು ಅಂತ ತಿಳಿದುಕೊಳ್ಳಿ. ನಿಮ್ಮ ಮಧ್ಯೆ ಇರುವ ಕಾಮನ್ ಇಂಟ್ರೆಸ್ಟ್ ನಿಮಗೆ ಹೆಲ್ಪ್ ಮಾಡಬಹುದು. ಅವಳ ಹಾಬೀಸ್, ಪ್ಯಾಷನ್ ಬಗ್ಗೆ ತಿಳಿದುಕೊಳ್ಳಿ. ಬಿ ಸಪೋರ್ಟಿವ್ ಫಾರ್ ಹರ್. ಅದು ಅವಳಿಗೆ ನೀವು ಕಂಫರ್ಟಬಲ್ ಆಗಿ ಇದ್ದೀರಾ ಅಂತ ಅನಿಸುತ್ತೆ. ಸೊ ಶಿ ಇಂಪ್ರೆಸ್ ಅಬೌಟ್ ಯು. ಟಿಪ್ ನಂಬರ್ 3, ಬಿ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಅಪ್ರೋಚಬಲ್. ಯಾವುದೇ ಹುಡುಗಿ ಆಗಲಿ, ಅವಳು ಇಷ್ಟಪಡುವವರು ಅವಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವಳು ಸ್ಟ್ಯಾಂಡ್ಸ್ಗೆ ಜೊತೆಯಾಗಿರಬೇಕು ಅಂದ್ಕೊಳ್ತಾರೆ. ಅಂತಹ ಹುಡುಗರಿಗೆ ಅವಳು ಹೆಚ್ಚು ಇಂಪ್ರೆಸ್ ಆಗ್ತಾಳೆ, ಹಾಗೆ ಪ್ರಾಮುಖ್ಯತೆ ಕೂಡ ಕೊಡ್ತಾಳೆ. ಸೊ ಅವಳನ್ನು ರೆಸ್ಪೆಕ್ಟ್ ಮಾಡಿ ಆ್ಯಂಡ್ ಅವಳ ಸ್ಪೇಸ್ಗೆ ಮರ್ಯಾದೆ ಕೊಡಿ. ಹಾಗೆ ಅಪ್ರೋಚ್ ಮಾಡುವಾಗ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದರೆ ಶಿ ಲೈಕ್ಸ್ ಯು ಆ್ಯಸ್ ಎ ಡ್ರೀಮ್ ಬಾಯ್. ಯಾವುದೇ ಅಪ್ರೋಚ್ ಆದರೂ ಕಾನ್ಫಿಡೆಂಟ್ ಆ್ಯಂಡ್ ಪೊಲೈಟಾಗಿ ಮಾಡಿ. ಡೋಂಟ್ ಫರ್ಗೆಟ್ ದಿಸ್. ಟಿಪ್ ನಂಬರ್ 4, ಶೋ ಯುವರ್ ಪರ್ಸನಾಲಿಟಿ. ಪ್ರತಿಯೊಬ್ಬ ಹುಡುಗರು ಡಿಫ್ರೆಂಟ್ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವ ಹೊಂದಿರುತ್ತಾರೆ. ಸೊ ಡೋಂಟ್ ಬಿ ಎ ಫೇಕ್ ಪರ್ಸನ್. ನೀವು ನಿಮ್ಮ ಪರ್ಸನಾಲಿಟಿ ಏನು ಅಂತ ತೋರಿಸಿ. ನೀವು ಯಾವುದೇ ರೀತಿಯ ಒಳ್ಳೆಯ ವ್ಯಕ್ತಿಯಂತೆ ನಟನೆ ಮಾಡುವುದು ಒಳ್ಳೆಯದಲ್ಲ. ಸೊ ಜೆನ್ಯೂನ್ ಆಗಿರಿ ಹಾಗೂ ನಿಮ್ಮ ಯುನೀಕ್ ಕ್ವಾಲಿಟೀಸ್ನ ಎಕ್ಸ್ಪೋಸ್ ಮಾಡಿ. ಟಿಪ್ ನಂಬರ್ 5, ಬಿ ಪೇಷಂಟ್ ಆ್ಯಂಡ್ ಪರ್ಸಿಸ್ಟೆಂಟ್. ಜೀವನದಲ್ಲಿ ಸಹನೆ ಮತ್ತು ನಿರಂತರ ಪ್ರಯತ್ನ ತುಂಬಾ ಮುಖ್ಯ. ಅದೇ ರೀತಿ ನಿಮ್ಮ ಹುಡುಗಿಗೆ ಯಾವುದೇ ವಿಚಾರದಲ್ಲಿ ಇಷ್ಟವಿಲ್ಲ ಅಂದರೆ ನೀವು ಸಹಿಸಿಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಅವರು ನಿಮಗೆ ಇಂಪಾರ್ಟೆಂಟ್ ಆಗಿದ್ದರೆ ನೀವು ಅವರನ್ನು ಸಹಿಸಿಕೊಂಡು ನಿರಂತರವಾಗಿ ಅವರನ್ನು ಬದಲಾಯಿಸಲು ಪ್ರಯತ್ನಿಸಿ. ಆ ಪ್ರಯತ್ನವೇ ನಿಮ್ಮ ಮೇಲೆ ಇಂಪ್ರೆಷನ್ ಹೆಚ್ಚು ಮಾಡುತ್ತೆ, ಅವಳು ಕಂಫರ್ಟಬಲ್ ಆಗಿ ಇರುವಂತೆ ಆಗುತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋದ ಟಿಪ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಬೇಕಾದರೆ ಕಾಮೆಂಟ್ನಲ್ಲಿ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.